ನಮಸ್ಕಾರ. ನಾನು ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಟ್ಯಾರಿಫ್ಸ್, ಸುಂಕಗಳು ಅಂತ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಪರ್ಟಿಕ್ಯುಲರ್ಗೆ ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಸುಂಕಗಳು ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತವೆ. ಈಗಾಗಲೇ ನಾನು ಕಳೆದ ವಿಡಿಯೋಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ವ್ಯಾಪಾರ ನೀತಿಯ ಪರವಾದಗಳು, ರಕ್ಷಣಾ ವ್ಯಾಪಾರ ನೀತಿಯಲ್ಲಿರ್ತಕ್ಕಂಥ ಈ ಒಂದು ಲೋಪದೋಷಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಈಗ ರಕ್ಷಣಾ ವ್ಯಾಪಾರ ನೀತಿಯಲ್ಲಿ ಒಂದು ಪ್ರಮುಖ ವಿಧಾನ ಯಾವುದು? ಸುಂಕಗಳು. ಒಂದು ದೇಶ ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಿಸಲು ನಿರ್ಧರಿಸಿದಾಗ ಅದು ಅನೇಕ ವಿಧಾನಗಳಿಂದ ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಒದಗಿಸಬಹುದು. ಒಂದು ದೇಶ ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಿಸಬೇಕಾದ್ರೆ ಕೆಲವು ವಿಧಾನಗಳನ್ನು ಅನುಸರಿಸುತ್ತೆ. ಆ ವಿಧಾನಗಳಲ್ಲಿ ಒಂದು ಸುಂಕಗಳು, ಟ್ಯಾರಿಫ್ಸ್. ಎರಡನೇದಾಗಿ ಕೋಟಾಸ್, ವಿನಿಮಯ ನಿಯಂತ್ರಣ, ಎಕ್ಸ್ಚೇಂಜ್ ಕಂಟ್ರೋಲ್, ಸರ್ಕಾರಿ ವ್ಯಾಪಾರ, ಸ್ಟೇಟ್ ಟ್ರೇಡಿಂಗ್, ಡಂಪಿಂಗ್, ಸಹಾಯಧನ, ಸಬ್ಸಿಡೀಸ್, ಸರಕುಗಳ ಬಡಂಬಡಿಕೆಗಳು, ಕಮಾಡಿಟಿ ಅಗ್ರಿಮೆಂಟ್ಸ್, ಅಂತಾರಾಷ್ಟ್ರೀಯ ಕಾರ್ಟೆಲ್ಗಳು, ಇಂಟರ್ನ್ಯಾಷನಲ್ ಕಾರ್ಟೆಲ್ಸ್, ಆಮದು ನಿಯಂತ್ರಣ, ಆಮದು ಪರವಾನಿಗೆ. ಈ ಥರ ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಿಸಲು ಒಂದು ದೇಶ ಈ ವಿಧಾನಗಳನ್ನು ಅಳವಡಿಕೆ ಮಾಡಿಕೊಂಡು ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಪಡಬಹುದು. ಇದರಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಅಥವಾ ಹಲವು ವಿಧಾನಗಳ ಸಂಯೋಜನೆಯ ಮುಖೇನ ರಕ್ಷಣಾ ವ್ಯಾಪಾರ ನೀತಿಯನ್ನು ಜಾರಿಗೊಳಿಸಿ ಸ್ವದೇಶಿ ಕೈಗಾರಿಕೆಗಳಿಗೆ ಒಂದು ರಾಷ್ಟ್ರ ರಕ್ಷಣೆಯನ್ನು ನೀಡಬಹುದು. ಈ 10 ವಿಧಾನಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಧಾನ ಅಂತಂದರೆ ಅದು ಸುಂಕಗಳು. ಈ ಸುಂಕಗಳ ಬಗ್ಗೆ ಹೇಳಬೇಕು ಅಂದರೆ ಇದು ಅತ್ಯಂತ ಹಳೆಯದಾದ ಮತ್ತು ಬಹಳ ಹೆಸರುವಾಸಿಯಾದ ವಿಧಾನವಾಗಿದೆ. ಸುಂಕಗಳು ರಕ್ಷಣಾ ವ್ಯಾಪಾರ ನೀತಿಯ ವಿಧಾನಗಳಲ್ಲೇ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಒಂದು ವಿಧಾನ ಆಗಿದೆ. ಯಾವುದು? ಸುಂಕಗಳು. ಇಷ್ಟು ಮಹತ್ವ ಪಾತ್ರ ವಹಿಸಿರ್ತಕ್ಕಂಥ ಸುಂಕಗಳು ಅಂದರೆ ಏನಂತ? ಸುಂಕಗಳೆಂದರೆ ಆಮದು ಸರಕುಗಳ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಸುಂಕಗಳು ಮತ್ತು ಆಮದು ತೆರಿಗೆ ಎರಡೂ ಕೂಡ ಒಂದೇ. ಇದನ್ನು ಸಿಸ್ಟಮೆಟಿಕ್ ಹೇಳ್ಬೇಕು ಅಂತಂದರೆ ಆಮದು ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕಗಳು ಮತ್ತು ಆಮದು ತೆರಿಗೆ ಅಂತ ಕರೀತಾರೆ. ಸುಂಕಗಳನ್ನು ಆಮದು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವ ತೆರಿಗೆಗಳಾಗಿರುತ್ತವೆ ಎಂದು ಹೇಳಬಹುದು. ಮೀನಿಂಗ್, ಎ ಟ್ಯಾರಿಫ್ಸ್ ಈಸ್ ಎ ಟ್ಯಾಕ್ಸ್ ಇಂಪೋಸ್ಡ್ ಬೈ ಒನ್ ಕಂಟ್ರಿ ಆನ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಂಪೋರ್ಟೆಡ್ ಫ್ರಮ್ ಅನದರ್ ಕಂಟ್ರಿ. ಎ ಟ್ಯಾರಿಫ್ ರೆಫರ್ಸ್ ಟು ಇಂಪೋರ್ಟ್ ಡ್ಯೂಟೀಸ್ ಆ್ಯಂಡ್ ಎಕ್ಸ್ಪೋರ್ಟ್ ಡ್ಯೂಟೀಸ್. ಈ ತೆರಿಗೆಗಳನ್ನು ಸರ್ಕಾರ ಪ್ರಮುಖವಾಗಿ 2 ಉದ್ದೇಶಗಳನ್ನು ಇಟ್ಕೊಂಡು ವಿಧಿಸುತ್ತೆ ತೆರಿಗೆಗಳನ್ನು. ಒಂದು, ಸರ್ಕಾರದ ಬೊಕ್ಕಸಕ್ಕೆ ಆದಾಯವನ್ನು ಗಳಿಸುವ ದೃಷ್ಟಿಯಿಂದ ತೆರಿಗೆಗಳನ್ನು ಹಾಕುತ್ತೆ. ಇನ್ನು ಎರಡನೇದೇನಪ್ಪ ಅಂತಾರೆ, ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡೋದಕ್ಕಾಗಿ, ಈ ಕೈಗಾರಿಕೆಗಳಿಗೆ ಪ್ರೊಟೆಕ್ಷನ್ ಕೊಡೋದಕ್ಕಾಗಿ ವಿದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳನ್ನು ನಿಯಂತ್ರಿಸುವ ಸಲುವಾಗಿ ಸುಂಕಗಳನ್ನು ವಿಧಿಸುತ್ತದೆ. ಈ 2 ಉದ್ದೇಶ. ಸರ್ಕಾರದ ಈ ಒಂದು ಖಜಾನೆಗೆ ಆದಾಯವನ್ನು ತುಂಬಿಕೊಳ್ಳೋದಕ್ಕಾಗಿ ಸರ್ಕಾರ ಸುಂಕಗಳನ್ನು ವಿಧಿಸುತ್ತೆ. ಅದೇ ರೀತಿ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಕೊಡೋದಕ್ಕಾಗಿ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಈ ಒಂದು ಸುಂಕಗಳನ್ನು ವಿಧಿಸುತ್ತೆ. ಈ ಸುಂಕಗಳನ್ನು ವಿಧಿಸುವಿಕೆಯಿಂದ ಪರ್ಟಿಕ್ಯುಲರ್ಗೆ ಈ ಒಂದು ಅಭಿವೃದ್ಧಿಶೀಲ ದೇಶಗಳಿಗೆ ಲಭ್ಯವಾಗ್ತಕ್ಕಂಥ ಪ್ರಯೋಜನಗಳು ಏನು ಪ್ರಯೋಜನಗಳು ಲಭ್ಯವಾಗ್ತಾವೆ ಅಂತಾರೆ? ಅಭಿವೃದ್ಧಿಶೀಲ ದೇಶಗಳಲ್ಲಿ ಸುಂಕವನ್ನು ವಿಧಿಸುವುದರಿಂದ ವಿದೇಶಿ ಸರಕುಗಳ ಬೇಡಿಕೆ ಕುಗ್ಗುವುದಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಹರಿದು ಬರುತ್ತದೆ. ಪರ್ಟಿಕ್ಯುಲರ್ಗೆ ಈ ಒಂದು ಡೆವಲಪಿಂಗ್ ಕಂಟ್ರಿಗಳಲ್ಲಿ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ವಿದೇಶಿ ಸರಕುಗಳ ಬೇಡಿಕೆ ಕಡಿಮೆ ಆಗೋದಲ್ಲದೆ ಮತ್ತು ಸರ್ಕಾರದ ಖಜಾನೆಗೆ ಸಾಕಷ್ಟು ಆದಾಯ ಬರುತ್ತೆ. ಇದು ಒಂದಾದರೆ, ಇನ್ನು ಎರಡನೇದು, ಆಮದು ಸರಕುಗಳ ನಿಯಂತ್ರಣಗಳಿಂದಾಗಿ ಪಾವತಿ ಶಿಲ್ಕಿನ ಪರಿಸ್ಥಿತಿಯು ಸುಧಾರಿಸುತ್ತದೆ. ಸುಂಕಗಳನ್ನು ವಿಧಿಸುವಿಕೆಯಿಂದ ಆಮದು ಪ್ರಮಾಣ ಕಡಿಮೆ ಆಗುತ್ತದೆ. ಆಮದು ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆಗ ಆ ದೇಶ ಎದುರಿಸಿರ್ತಕ್ಕಂಥ ಪಾವತಿ ಶಿಲ್ಕಿನ ಪರಿಸ್ಥಿತಿ ಸುಧಾರಣೆಗಳು ಅಥವಾ ಸುಧಾರಣೆ ಕಂಡುಬರುತ್ತದೆ. ದೇಶೀಯ ಉದ್ಯಮಗಳು ಅಂತಾರಾಷ್ಟ್ರೀಯ ಪೈಪೋಟಿ ಭಯವಿಲ್ಲದೆ ಬಲಿಷ್ಠವಾಗಿ ಬೆಳೆಯಲು ಅವಕಾಶ ಸಿಕ್ಕಂತಾಗುತ್ತದೆ. ಅಂದರೆ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ದೇಶೀಯ ಕೈಗಾರಿಕೆಗಳಿಗೆ
ಯಾವುದೇ ಭಯ ಇಲ್ಲದೆ ಅವು ಬಲಿಷ್ಠವಾಗಿ ಬೆಳೆದು ಸಾಕಷ್ಟು ಪ್ರಮಾಣದಷ್ಟು ಉತ್ಪಾದನೆಯನ್ನು ಮಾಡಿ ಆ ಒಂದು ಉತ್ಪಾದನೆ ಜೊತೆಗೆ ಆ ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗಾವಕಾಶಗಳ ಪ್ರಮಾಣದ ಹೆಚ್ಚಳಕ್ಕೆ ಕಾರಣವಾಗಿದ್ದಾವೆ ಈ ಒಂದು ಸುಂಕಗಳು. ಭಾರತದಲ್ಲಿ ಕೂಡ ಸುಂಕಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದ್ದು ದೇಶೀಯ ಉದ್ಯಮಗಳ ರಕ್ಷಣೆಯ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೆ ಗಣನೀಯವಾಗಿ ಆದಾಯನೂ ಕೂಡ ಬರ್ತಾ ಇದೆ. ಯಾವುದರಿಂದ? ಈ ಒಂದು ಇಂಪೋರ್ಟ್ ಡ್ಯೂಟೀಸಿಂದ. ಈಗ ನೆಕ್ಸ್ಟು ಸುಂಕಗಳ ವರ್ಗೀಕರಣ. ಸುಂಕಗಳನ್ನು ಬೇರೆ ಬೇರೆ ಆಧಾರದ ಮೇಲೆ ವಿವಿಧ ಪ್ರಕಾರಗಳಾಗಿ ವಿಂಗಡಿಸಬಹುದು. ಸೊ ಯಾವ ರೀತಿ ಸುಂಕಗಳನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸಬಹುದು ಅಂತಂದರೆ, ಮೇನ್ ಸುಂಕಗಳು ಹೊಂದಿರುವ ಉದ್ದೇಶಕ್ಕನುಗುಣವಾಗಿ ಸುಂಕಗಳನ್ನು ವರ್ಗೀಕರಿಸಲಾಗುತ್ತದೆ. ಸುಂಕಗಳು ಹೊಂದಿರತಕ್ಕಂಥ ಉದ್ದೇಶ, ಯಾವ ಉದ್ದೇಶಗಳಿಟ್ಕೊಂಡು ಈ ಒಂದು ಸುಂಕಗಳನ್ನು ವಿಧಿಸಲಾಗುತ್ತದೆ? ಆನ್ ದಿ ಬೇಸಿಸ್ ಆಫ್ ಪರ್ಪಸ್. ಆನ್ ದಿ ಬೇಸಿಸ್ ಆಫ್ ಪರ್ಪಸ್ ಸುಂಕಗಳು ಹೊಂದಿರತಕ್ಕಂಥ ಉದ್ದೇಶಗಳ ಆಧಾರದ ಮೇಲೆ ಸುಂಕಗಳನ್ನು ಒಂದು ವರಮಾನ ಸುಂಕ ಅಂತ, ಇನ್ನೊಂದು ರಕ್ಷಣಾತ್ಮಕ ಸುಂಕ ಅಂತ ಅಂದ್ಬಿಟ್ಟು ಎರಡು ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ವರಮಾನ ಸುಂಕ ಅಂತಾರೆ ಸರ್ಕಾರ ವರಮಾನ ಗಳಿಸುವ ಉದ್ದೇಶದಿಂದ ಸುಂಕದ ದರಗಳನ್ನು ಕಡಿಮೆಯಾಗಿ ವಿಧಿಸಲಾಗುತ್ತದೆ. ವರಮಾನ ಸುಂಕಗಳನ್ನು ರಾಶಿಗಟ್ಟಲೆ ಅನುಭೋಗಿ ಸರಕುಗಳ ಮೇಲೆ ವಿಧಿಸಲಾಗುತ್ತದೆ. ಸರ್ಕಾರ ವರಮಾನವನ್ನು ಗಳಿಸ್ಕೊಳ್ಳೋದಕ್ಕಾಗಿ, ಆದಾಯವನ್ನು ಗಳಿಸ್ಕೊಳ್ಳೋದಕ್ಕಾಗಿ ಸುಂಕಗಳನ್ನು ವಿಧಿಸುತ್ತೆ. ಆದರೆ ಸುಂಕಗಳ ಈ ಒಂದು ದರಗಳು ಕಡಿಮೆ ಇರ್ತವೆ. ಯಾವ ಸರಕುಗಳ ಮೇಲೆ ಸರ್ಕಾರ ಸುಂಕಗಳನ್ನು ವಿಧಿಸುತ್ತೆ ಅಂತಾರೆ? ವಿದೇಶಗಳಿಂದ ಆಮದಾಗ್ತಕ್ಕಂಥ ಈ ಹಿತದಾಯಕ ಸರಕುಗಳು ಮತ್ತು ಭೋಗ ವಿಲಾಸಿ ಸರಕುಗಳು ಅಂತ ಏನಿದಾವಲ್ಲ, ಈ ಸರಕುಗಳ ಮೇಲೆ ಸರ್ಕಾರ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ಆ ಮುಖಾಂತರ ಈ ಒಂದು ಬೊಕ್ಕಸಕ್ಕೆ ಹೆಚ್ಚಿನ ಆದಾಯವನ್ನು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ರೆವಿನ್ಯೂ ಟ್ಯಾರಿಫ್ಸ್ ಆರ್ ಮೆಂಟ್ ಟು ಪ್ರೊವೈಡ್ the state with revenue. Revenue duties are levied on consumer goods. The lower the import duties, the larger is the revenue from them. The second one, protective tariff are meant to maintain the anchorage branches of home industry protected by the duties. ರಕ್ಷಣಾತ್ಮಕವಾಗಿರ್ತಕ್ಕಂಥ ಈ ಒಂದು ಸುಂಕ, ರಕ್ಷಣಾತ್ಮಕವಾಗಿರ್ತಕ್ಕಂಥ ಸುಂಕ ಅಂತಾರೆ ವಿದೇಶಿ ಸ್ಪರ್ಧೆಯಿಂದ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಸುಂಕವನ್ನು ವಿಧಿಸಲಾಗುತ್ತದೆ. ಆ ಒಂದು ಸುಂಕಕ್ಕೆ ನಾವು ರಕ್ಷಣಾತ್ಮಕ ಸುಂಕ ಅಂತ ಕರಿತೀವಿ. ಫಾರಿನ್ ಕಾಂಪಿಟೇಷನ್ ಅಂತಾರೆ ವಿದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ತುಂಬ ಹಳೆಯದಾಗಿರ್ತವೆ, ಜೊತೆಗೆ ಆ ಒಂದು ಕೈಗಾರಿಕೆಗಳು ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳನ್ನು ಹೊಂದಿರ್ತವೆ ಮತ್ತು ಸಾಕಷ್ಟು ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಅದರಿಂದ ಗುಣಮಟ್ಟ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಈ ರೀತಿ ಬಲಾಢ್ಯವಾಗಿ ಬೆಳೆದಿರ್ತಕ್ಕಂಥ ಕೈಗಾರಿಕೆಗಳ ಜೊತೆ ಈ ಒಂದು ಸ್ವದೇಶದಲ್ಲಿರ್ತಕ್ಕಂಥ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಪೈಪೋಟಿಯನ್ನು ಎದುರಿಸೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಆ ಕೈಗಾರಿಕೆಗಳು ಅಂದರೆ ಬಲಾಢ್ಯವಾಗಿರ್ತಕ್ಕಂಥ ಕೈಗಾರಿಕೆಗಳು ಉತ್ಪಾದನೆ ಮಾಡಿ ಏನು ಪೂರೈಕೆ ಮಾಡ್ತಕ್ಕಂಥ ಈ ಒಂದು ಸರಕುಗಳ ಮೇಲೆ ಸರ್ಕಾರ ಈ ತೆರಿಗೆಗಳನ್ನು ವಿಧಿಸುತ್ತದೆ. ಈ ರೀತಿಯ ತೆರಿಗೆಗಳನ್ನು ನಾವು ರಕ್ಷಣಾತ್ಮಕವಾಗಿರ್ತಕ್ಕಂಥ ತೆರಿಗೆಗಳು ಅಂತ ಕರಿತೀವಿ. ಸೊ ಹೀಗೆ ಸುಂಕಗಳು ಹೊಂದಿರತಕ್ಕಂಥ ಉದ್ದೇಶ, ವರಮಾನವನ್ನು ಗಳಿಸುವ ಉದ್ದೇಶದಿಂದ ವಿಧಿಸ್ತಕ್ಕಂಥ ಸುಂಕವನ್ನು ವರಮಾನ ಸುಂಕ ಅಂತ ಕರೀತಾರೆ. ಅದೇ ರೀತಿ ರಕ್ಷಣಾತ್ಮಕ ವ್ಯವಸ್ಥೆ ಅಂದರೆ ರಕ್ಷಣೆಯನ್ನು ಮಾಡೋದಕ್ಕಾಗಿ ವಿದೇಶಿ ಸ್ಪರ್ಧೆಯಿಂದ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸುಂಕವನ್ನು ವಿಧಿಸುತ್ತೆ. ಅದನ್ನು ರಕ್ಷಣಾತ್ಮಕ ಸುಂಕ ಅಂತ ಕರಿತೀವಿ. ಈ ರೀತಿ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಸರ್ಕಾರ ಏನು ಸುಂಕವನ್ನು ವಿಧಿಸುತ್ತಲ್ಲ ಆ ಒಂದು ಸುಂಕಗಳನ್ನು ವರಮಾನ ಸುಂಕ ಮತ್ತು ರಕ್ಷಣಾತ್ಮಕವಾಗಿರ್ತಕ್ಕಂಥ ಸುಂಕ ಅಂತ ಅಂದ್ಬಿಟ್ಟು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇನ್ನು ಎರಡನೇದು ಸುಂಕ ವಿಧಿಸುವ ಆಧಾರದ ಮೇಲೆ, ಸುಂಕದ ಪ್ರಮಾಣವನ್ನು ವಿಧಿಸುವ ಆಧಾರದ ಮೇಲೆ ನಾವು ಈ ಸುಂಕಗಳನ್ನು ಈ ರೀತಿ ವಿಭಾಗ ಮಾಡ್ತೀವಿ. ನಿರ್ದಿಷ್ಟ ಸುಂಕ, ಬೆಲೆ ಆಧಾರಿತ ಸುಂಕ, ಸಂಯುಕ್ತ ಸುಂಕಗಳು, ಹಾಗೆಯೇ ಚಲ ಪ್ರಮಾಣ ಸುಂಕ ಅಂತ ಅಂದ್ಬಿಟ್ಟು 4 ರೀತಿಯಲ್ಲಿ ನೋಡ್ತೀವಿ. ಯಾವ ಆಧಾರದ ಮೇಲೆ? ಸುಂಕ ವಿಧಿಸುವ ಆಧಾರದ ಮೇಲೆ. ಈ ಸುಂಕ ವಿಧಿಸುವ ಆಧಾರದ ಮೇಲೆ ಒಂದನೇದು ನಿರ್ದಿಷ್ಟ ಸುಂಕ ಅಂತಾರೆ ಸ್ಪೆಸಿಫಿಕ್ ಡ್ಯೂಟೀಸ್ ಆರ್ ಲೆವಿಡ್ ಫಾರ್ ಫಿಸಿಕಲ್ ಯೂನಿಟ್ ಆಫ್ ದಿ ಇಂಪೋರ್ಟೆಡ್ ಕಮಾಡಿಟಿ. ಎಕ್ಸಾಂಪಲ್ ಕ್ಲಾತ್ ಫಾರ್ ಮೀಟರ್ ಆಸ್ ಆಯಿಲ್ ಫಾರ್ ಲೀಟರ್.
ಓಕೆ, ಒಂದು ವಸ್ತುವಿನ ಪ್ರತಿ ಘಟಕದ ಪ್ರತಿ ಭೌತಿಕ ಘಟಕದ ಆಧಾರದ ಮೇಲೆ ಸುಂಕ ಏರಿದರೆ ಅದು ನಿರ್ದಿಷ್ಟ ಸುಂಕವಾಗಿರುತ್ತದೆ. ಒಂದು ವಸ್ತುವಿನ ಭೌತಿಕ ಘಟ ಅದು ಹೊಂದಿರತಕ್ಕಂಥ ಈ ಒಂದು ಭೌತಿಕ ಘಟಕದ ಆಧಾರದ ಮೇಲೆ ಸುಂಕ ವಿಧಿಸಿದರೆ ಅದು ನಿರ್ದಿಷ್ಟ ಸುಂಕವಾಗುತ್ತದೆ. ಇದನ್ನು ಯಾವ ಆಧಾರದ ಮೇಲೆ ವಿಧಿಸಲಾಗುತ್ತದೆ? 1 ಮೀಟರ್ ಆಧಾರದ ಮೇಲೆ, 1 ಲೀಟರ್ ಆಧಾರದ ಮೇಲೆ, ಇಲ್ಲ 1 ಬ್ಯಾರೆಲ್ ಆಧಾರದ ಮೇಲೆ, ಆ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಸರ್ಕಾರ ಈ ಒಂದು ಸುಂಕವನ್ನು ವಿಧಿಸುತ್ತೆ. ಅದನ್ನು ನಾವು ನಿರ್ದಿಷ್ಟ ಸುಂಕ ಅಂತ ಕರಿತೀವಿ. ಇನ್ನು ಎರಡನೇದು ಏನಂತಂದರೆ ಬೆಲೆ ಆಧಾರಿತ ಸುಂಕ. ಬೆಲೆ ಆಧಾರಿತ ಸುಂಕ ಅಂತಾರೆ ಒಂದು ವಸ್ತುವಿನ ಬೆಲೆಯ ಶೇಕಡಾವಾರು ಪ್ರಮಾಣ ಇಂತಿಷ್ಟು ಎಂದು ಸುಂಕ ವಿಧಿಸಿದಾಗ ಅದನ್ನು ಬೆಲೆ ಆಧಾರಿತ ಸುಂಕ ಅಂತ ಕರಿತೀವಿ. ಏನು ವಿದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ಈ ಒಂದು ಸರಕಿನ ಬೆಲೆ, ಅದರ ಈ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಆ ವಸ್ತುವಿನ ಮೇಲೆ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಬೆಲೆ ಆಧಾರಿತ ಸುಂಕ ಅಂತ ಕರಿತೀವಿ. ಇಟ್ ಈಸ್ ಅನ್ ಅಡ್ ವ್ಯಾಲರಮ್ ಡ್ಯೂಟಿ. ಅಡ್ ವ್ಯಾಲರಮ್ ಡ್ಯೂಟಿ ಈಸ್ ಲೆವಿಡ್ ಆಸ್ ದಿ ಪರ್ಸೆಂಟೇಜ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಕಮಾಡಿಟಿ. ಇಟ್ ಮೇ ಬಿ 10%, 15%, 20% ಎಕ್ಸೆಟ್ರಾ. ಸೊ ಹೀಗೆ ಆ ಒಂದು ವಸ್ತುವಿನ ಬೆಲೆಯ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯನ್ನು ಬೆಲೆ ಆಧಾರಿತ ಸುಂಕ ಅಂತ ಕರೀತಾರೆ. ಇನ್ನು ಸಂಯುಕ್ತ ಸುಂಕಗಳು, ಕಾಂಪೌಂಡ್ ಡ್ಯೂಟಿ. ಗವರ್ನಮೆಂಟ್ಸ್ ಲೆವಿ ಕಾಂಪೌಂಡ್ ಡ್ಯೂಟೀಸ್ ವಿಚ್ ಆರ್ ದಿ ಕಾಂಬಿನೇಷನ್ ಆಫ್ ದಿ ಅಡ್ ವ್ಯಾಲರಮ್ ಆ್ಯಂಡ್ ಸ್ಪೆಸಿಫಿಕ್ ಡ್ಯೂಟೀಸ್. ಅಡ್ ವ್ಯಾಲರಮ್ ಆ್ಯಂಡ್ ಸ್ಪೆಸಿಫಿಕ್ ಡ್ಯೂಟಿ. ಸೊ ಸಂಯುಕ್ತ ಸರಕುಗಳು ಒಂದು ಸರಕಿನ ಪ್ರಮಾಣ ಆಧಾರಿತ ಮತ್ತು ಬೆಲೆ ಆಧಾರಿತ ಎರಡು ವಿಧಾನಗಳಲ್ಲಿ ಸುಂಕಗಳನ್ನು ವಿಧಿಸಿದಾಗ ಅದನ್ನು ಸಂಯುಕ್ತ ಸುಂಕ ಎಂದು ಕರೆಯಲಾಗುತ್ತದೆ. ಬೆಲೆ ಆಧಾರದ ಮೇಲೆ, ಅದೇ ರೀತಿ ಈ ಒಂದು ಆ ಸರಕಿನ ಪ್ರಮಾಣದ ಆಧಾರದ ಮೇಲೆ, ಆ ಸರಕಿನ ಬೆಲೆ ಆಧಾರದ ಮೇಲೆ ಎರಡು ವಿಧಗಳಲ್ಲಿ ಕೂಡ ಸುಂಕಗಳನ್ನು ವಿಧಿಸಿದಾಗ ಅದನ್ನು ನಾವೇನಂತ ಕರಿತೀವಿ? ಸಂಯುಕ್ತ ಸುಂಕ ಎಂದು ಕರಿತೀವಿ. ಸೊ ನೆಕ್ಸ್ಟು ಚರ ಪ್ರಮಾಣ ಸುಂಕ, ಸ್ಲೈಡಿಂಗ್ ಸ್ಕೇಲ್ ಡ್ಯೂಟಿ. ಗವರ್ನಮೆಂಟ್ ಲೆವಿ ಇಂಪೋರ್ಟ್ ಡ್ಯೂಟೀಸ್ ವಿಚ್ vary with the prices of the commodities imported. Normally, sliding scale duties are imposed on specific duties. ಚರ ಪರಿಮಾಣ ಸುಂಕ ಅಂದರೆ ಆಮದು ಮಾಡಿಕೊಳ್ಳುವ ಸರಕಿನ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಬೇರೆ ಬೇರೆ ದರದ ಸುಂಕಗಳನ್ನು ವಿಧಿಸುವುದನ್ನು ಚರ ಪ್ರಮಾಣ ಸುಂಕ ಎಂದು ಕರೆಯಲಾಗುತ್ತದೆ. ಆಮದು ಮಾಡ್ಕೊಳ್ತಕ್ಕಂಥ ಸರಕಿನ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಬೇರೆ ಬೇರೆ ದರಗಳನ್ನು, ಸುಂಕದ ದರಗಳನ್ನು ವಿಧಿಸ್ತಕ್ಕಂಥ ಈ ಒಂದು ಪ್ರವೃತ್ತಿಯನ್ನು ನಾವೆಂತ ಕರಿತೀವಿ? ಚರ ಪ್ರಮಾಣ ಸುಂಕ ಎಂದು ಕರೆಯಲಾಗುತ್ತದೆ. ಗವರ್ಮೆಂಟ್ ಲೆವಿ ಇಂಪೋರ್ಟ್ ಡ್ಯೂಟೀಸ್ ವಿಚ್ ವ್ಯಾರಿ ವಿತ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟೀಸ್ ಇಂಪೋರ್ಟೆಡ್. ನಾರ್ಮಲಿ ಸ್ಲೈಡಿಂಗ್ ಸ್ಕೇಲ್ ಡ್ಯೂಟೀಸ್ ಆರ್ ಇಂಪೋಸ್ಡ್ ಆನ್ ಸ್ಪೆಸಿಫಿಕ್ ಡ್ಯೂಟೀಸ್. ಸೊ ಹೀಗೆ ಸರ್ಕಾರ ಸುಂಕ ವಿಧಿಸುವ ಆಧಾರದ ಮೇಲೆ ನಿರ್ದಿಷ್ಟ ಸುಂಕಗಳನ್ನು, ಬೆಲೆ ಆಧಾರಿತ ಸುಂಕಗಳನ್ನು, ಸಂಯುಕ್ತ ಸುಂಕಗಳು, ಹಾಗೆಯೇ ಈ ಒಂದು ಚಲ ಪ್ರಮಾಣ ಸುಂಕದ ರೂಪದಲ್ಲಿ ತೆರಿಗೆಗಳನ್ನು ವಿಧಿಸುತ್ತದೆ. ಇದನ್ನು ನಾವೇನಂತ ಕರಿತೀವಿ? ಸುಂಕ ವಿಧಿಸುವ ಆಧಾರದ ಮೇಲೆ ಸುಂಕಗಳ ವರ್ಗೀಕರಣ ಅಂತ ಕರಿತೀವಿ. ಇನ್ನು ಬೇರೆ ಬೇರೆ ದೇಶಗಳಿಗೆ ಸುಂಕ ನಿರ್ಧರಿಸುವ ಆಧಾರದ ಮೇಲೆ, ಬೇರೆ ಬೇರೆ ದೇಶಗಳಿಗೆ ಸುಂಕಗಳನ್ನು ನಿರ್ಧರಿಸುವ ಆಧಾರದ ಮೇಲೆ ಸುಂಕಗಳನ್ನು 3 ರೀತಿಯಲ್ಲಿ ವಿಭಾಗ ಮಾಡಲಾಗುತ್ತದೆ. 3 ರೀತಿ ಅಂತಾರೆ, ಅದು ಏಕದರ ಸುಂಕ, ದ್ವಿದರ ಸುಂಕ ಮತ್ತು ಬಹುಮುಖ ದರ ಸುಂಕ ಅಂತ ಅಂದ್ಬಿಟ್ಟು 3 ರೀತಿಯಲ್ಲಿ ವಿಭಾಗ ಮಾಡಲಾಗುತ್ತದೆ. ಸೊ ಒಂದನೇದು ಏಕದರ ಸುಂಕ. ಎಲ್ಲ ದೇಶಗಳ ಸರಕುಗಳ ಮೇಲೆ ಒಂದೇ ದರದ ಸುಂಕವನ್ನು ವಿಧಿಸಿದರೆ ಅದು ಏಕದರದ ಸುಂಕವಾಗಿರುತ್ತದೆ. ಇದು ತುಂಬ ಸರಳ ಹಾಗೂ ನಿರ್ವಹಣಾ ಸುಲಭವಾದದ್ದಾಗಿದೆ. ಏಕೆಂದರೆ ಎಲ್ಲ ದೇಶಗಳ ಸರಕುಗಳ ಮೇಲೆ ಒಂದೇ, ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳು, ಈಗ ಫಾರ್ ಎಕ್ಸಾಂಪಲ್ ಭಾರತ ಆಫ್ರಿಕಾ ಖಂಡದ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ಳುತ್ತೆ, ಅಮೆರಿಕಾ ಖಂಡದ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ಳುತ್ತೆ ಮತ್ತು ಯುರೋಪ್ ಖಂಡದಿಂದ ರಾಷ್ಟ್ರಗಳಿಂದ ಸರಕುಗಳನ್ನು ಆಮದು ಮಾಡ್ಕೊಳ್ಳುತ್ತೆ. ಸೊ ಹೀಗೆ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಸರಕುಗಳ ಮೇಲೆ ಒಂದೇ ರೀತಿಯ ಸುಂಕಗಳನ್ನು ವಿಧಿಸಿದರೆ ಅದನ್ನು ಏಕದರ ಸುಂಕ ಎಂದು ಕರೆಯಲಾಗುತ್ತದೆ. ಸಿಂಗಲ್ ಕಾಲಮ್ ಟ್ಯಾರಿಫ್. ವೆನ್ ಎ ಯೂನಿಫಾರ್ಮ್ ರೇಟ್ ಆಫ್ ಡ್ಯೂಟಿ ಈಸ್ ಇಂಪೋಸ್ಡ್ ಆನ್ ಆಲ್ ಸಿಮಿಲರ್ ಕಮಾಡಿಟೀಸ್ ಇರೆಸ್ಪೆಕ್ಟಿವ್ ಆಫ್ ದಿ ಕಂಟ್ರಿ ಫ್ರಮ್ ವಿಚ್ ದೇ ಆರ್ ಇಂಪೋರ್ಟೆಡ್.
ಬೇರೆ ಬೇರೆ ದೇಶಗಳಿಂದ ಏನು ಸರಕುಗಳು ಆಮದಾಗ್ತಾವಲ್ಲ ಆ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ಈ ಒಂದು ತೆರಿಗೆಯನ್ನು ಏಕರೂಪದ ತೆರಿಗೆಯನ್ನು ನಾವು ಏಕದರ ಸುಂಕ ಎಂದು ಕರೆಯಲಾಗುತ್ತದೆ. ಇನ್ನು ದ್ವಿದರ ಸುಂಕ, ಈ ವಿಧದ ಸುಂಕದಲ್ಲಿ ಕೆಲವು ಅಥವಾ ಎಲ್ಲ ಸರಕುಗಳ ಮೇಲೆ 2 ದರದ ಸುಂಕಗಳನ್ನು ವಿಧಿಸಲಾಗುತ್ತದೆ. ಸೊ ಈ ಒಂದು ದ್ವಿದರದ ಸುಂಕಗಳಲ್ಲಿ ಎಲ್ಲ ಸರಕುಗಳಿಗೆ ಮತ್ತು ಕೆಲವು ಸರಕುಗಳ ಮೇಲೆ 2 ದರದ ಸುಂಕಗಳನ್ನು ವಿಧಿಸಲಾಗುತ್ತದೆ. Double column tariff. Under this system, 2 different rates of duties exist for all or some of the commodities. Under this system, 2 different rates of duty exist for all and some of the commodities. ಇನ್ನೊಂದು ಬಹುಮುಖ ದರ ಸುಂಕ. ಬಹುಮುಖ ದರ ಸುಂಕ ಅಂತಾರೆ ಟ್ರಿಪಲ್ ಮಲ್ಟಿಪಲ್ or column tariff. Under the multiple column tariff system, 2 or more tariff rates are levied on each category of commodity. ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುವ ಸರಕುಗಳಿಗೆ ಬೇರೆ ಬೇರೆ ದರಗಳನ್ನು ನಿರ್ಧರಿಸುವುದು ಬಹುಮುಖ ದರದ ಸುಂಕವಾಗಿರುತ್ತದೆ. ಬೇರೆ ಬೇರೆ ದೇಶಗಳಿಂದ ಏನು ಸರಕುಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಲ್ಲ ಆ ಸರಕುಗಳಿಗೆ ಬೇರೆ ಬೇರೆ ಸುಂಕದ ದರಗಳನ್ನು ವಿಧಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಅದನ್ನು ಕನಿಷ್ಠ ದರ, ಗರಿಷ್ಠ ದರ, ಆದ್ಯತೆ ದರ ಈ ಥರ ಅವುಗಳ ಮೇಲೆ ತೆರಿಗೆಗಳನ್ನು ವಿಧಿಸಲಾಗುತ್ತದೆ. ಆದರೆ ಜನರಲ್ ಟ್ಯಾಕ್ಸ್, ಇಂಟರ್ಮೀಡಿಯೇಟ್ ಟ್ಯಾಕ್ಸ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ವಿಧಿಸಲಾಗುತ್ತೆ ಯಾವುದನ್ನು, ಬಹುಮುಖ ದರ ಸುಂಕವನ್ನು. ಹೀಗೆ ಬೇರೆ ಬೇರೆ ದೇಶಗಳಿಗೆ ಸುಂಕಗಳನ್ನು ನಿರ್ಧರಿಸುವ ಆಧಾರದ ಮೇಲೆ ಏಕದರದ ಸುಂಕ, ದ್ವಿದರದ ಸುಂಕ ಮತ್ತು ಬಹುಮುಖ ದರದ ಸುಂಕ ಅಂತಂದ್ಬಿಟ್ಟು ವಿಭಾಗ ಮಾಡಲಾಗುತ್ತದೆ. ಇನ್ನು 4ನೇದಂತಂದರೆ ಪ್ರತೀಕಾರ ತೀರಿಸಿಕೊಳ್ಳುವ ಆಧಾರದ ಮೇಲೆ retaliatory tariffs on the basis of relation. A retaliatory tariff duty is levied by one country on the imports of another country in order to punish the latter for its trade policy which harms its exports. ಅಂದರೆ ಪ್ರತೀಕಾರದ ಸುಂಕಗಳು, ಒಂದು ರಾಷ್ಟ್ರವು ಪಾವತಿ ಶಿಲ್ಕಿನ ಅಸಮತೋಲನವನ್ನು ಸೆಡೆಗಟ್ಟಲು ಆಮದು ಸರಕುಗಳ ಮೇಲೆ ಸುಂಕವನ್ನು ವಿಧಿಸಿದರೆ ಇನ್ನೊಂದು ರಾಷ್ಟ್ರವು ಕೂಡ ಪ್ರತೀಕಾರವಾಗಿ ಆ ರಾಷ್ಟ್ರದ ರಫ್ತುಗಳ ಮೇಲೆ ಪ್ರತೀಕಾರ ರೂಪದಲ್ಲಿ ಸುಂಕಗಳನ್ನು ವಿಧಿಸುತ್ತದೆ. ಬಹುತೇಕ ಅಭಿವೃದ್ಧಿಶೀಲ ದೇಶಗಳು ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆಯನ್ನು ಎದುರಿಸಿದವೆ. ಈ ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆಯನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಆ ದೇಶಗಳು ಏನು ಮಾಡ್ತವೆ, ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಸುಂಕವನ್ನು ವಿಧಿಸ್ತವೆ. ಏಕೆ ಅಂತಂದರೆ ಆಮದುಗಳನ್ನು ಕಡಿಮೆ ಮಾಡಿ ಆ ಮುಖಾಂತರ ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕಾಗಿ. ಇದರಿಂದ ಬೇರೆ ದೇಶಗಳು ಏನು ಮಾಡ್ತವೆ, ಈ ದೇಶದಿಂದ ರಫ್ತಾಗ್ತಕ್ಕಂಥ ಸರಕುಗಳ ಮೇಲೂ ಕೂಡ ಸುಂಕಗಳನ್ನು ವಿಧಿಸ್ತವೆ. ಯಾಕೆ ಅಂತಾರೆ, ಆ ದೇಶ ಸುಂಕ ವಿಧಿಸಿತ್ತು ಏನಕ್ಕಾಗಿ, ಆಮದನ್ನು ತಡೆಗಟ್ಟೋದಕ್ಕಾಗಿ. ಅದೇ ರೀತಿ ಈ ದೇಶ ರಫ್ತು ಮಾಡ್ತಕ್ಕಂಥ ಸರಕುಗಳ ಮೇಲೆ ಇನ್ನೊಂದು ದೇಶನೂ ಕೂಡ ಈ ಒಂದು ಸುಂಕನ ವಿಧಿಸುತ್ತೆ. ಈ ರೀತಿ ಒಂದು ದೇಶ ಅನುಸರಿಸಿರ್ತಕ್ಕಂಥ ಧೋರಣೆಗೆ ವಿರುದ್ಧವಾಗಿ ಅಥವಾ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕಾಗಿ ಇನ್ನೊಂದು ದೇಶ ಈ ಒಂದು ಸುಂಕವನ್ನು ವಿಧಿಸುತ್ತೆ. ಅಂತಹ ಒಂದು ಸುಂಕವನ್ನು ನಾವೇನಂತ ಕರಿತೀವಿ, ಪ್ರತೀಕಾರ ಸುಂಕ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಸರಿಗಟ್ಟುವ ವಿರೋಧಿ ಸುಂಕಗಳು. ವಿದೇಶಿ ಸರ್ಕಾರಗಳು ಸರಕುಗಳಿಗೆ ಸಹಾಯಧನಗಳನ್ನು ನೀಡಿದಾಗ ಅಂತಹ ಸರಕುಗಳ ಮೇಲೆ ಸರಿಗಟ್ಟುವ ಸುಂಕಗಳನ್ನು ವಿಧಿಸಲಾಗುತ್ತದೆ. ಸೊ ವಿದೇಶಿ ಸರಕುಗಳು, ಆ ದೇಶಗಳು ರಫ್ತು ಮಾಡ್ತಕ್ಕಂಥ ಸರಕುಗಳಿಗೆ ಸರ್ಕಾರ ಏನು ಮಾಡುತ್ತೆ, ಸಹಾಯಧನಗಳನ್ನು ನೀಡುತ್ತೆ. ಏನಕ್ಕಾಗಿ, ಆ ಒಂದು ಸರಕಿನ ರಫ್ತು ಪ್ರಮಾಣವನ್ನು ಹೆಚ್ಚು ಮಾಡಿ ಆ ಮುಖಾಂತರ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ವಿನಿಮಯವನ್ನು ಗಳಿಸ್ಕೊಳ್ಳುವ ಉದ್ದೇಶಕ್ಕಾಗಿ ಏನು ಮಾಡುತ್ತೆ, ಸಹಾಯಧನಗಳನ್ನು ನೀಡುತ್ತೆ. ಸೊ ಈ ಒಂದು ಸಹಾಯಧನಗಳ ಈ ಒಂದು ಪ್ರಮಾಣದ ಆಧಾರದ ಮೇಲೆ ಅಷ್ಟು ಪ್ರಮಾಣದ ಈ ಒಂದು ಬೆಲೆಗಳನ್ನು ಆಮದು ಸರಕುಗಳ ಮೇಲೆ ಸುಂಕದ ರೂಪದಲ್ಲಿ ವಿಧಿಸಲಾಗುತ್ತದೆ. ಈ ರೀತಿ ವಿಧಿಸ್ತಕ್ಕಂಥ ಇದಕ್ಕೆ ನಾವೇನಂತ ಕರಿತೀವಿ, ಸರಿಗಟ್ಟುವ ವಿರೋಧಿ ಸುಂಕಗಳು ಎಂದು ಕರೆಯಲಾಗುತ್ತದೆ. ಕೌಂಟರಿ ಡ್ಯೂಟಿ, ಇಟ್ ಈಸ್ ಆನ್ additional duty which is imposed on the commodity whose export price is reduced by the other country through an export subsidy. It is additional duty which is imposed on a commodity whose export price is reduced by the other country through an export subsidy.
ಸೊ ಹೀಗೆ ಸಬ್ಸಿಡಿ ರೂಪದಲ್ಲಿ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಸರಿದೂಗಿಸೋದಕ್ಕಾಗಿ ಏನು ಮಾಡುತ್ತೆ ಸರ್ಕಾರಗಳು ಸರಿಗಟ್ಟುವ ವಿರೋಧಿ ಸುಂಕಗಳನ್ನು ವಿಧಿಸಲಾಗುತ್ತದೆ. ಸೊ ಹೀಗೆ ಸುಂಕಗಳು ಅಂದ್ರೇನು, ಸುಂಕಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ, ಸುಂಕಗಳು ಹೊಂದಿರುವ ಉದ್ದೇಶಕ್ಕನುಗುಣವಾಗಿ ವರಮಾನ ಸುಂಕ ಮತ್ತು ರಕ್ಷಣಾತ್ಮಕ ಸುಂಕ ಅಂತಂದ್ಬಿಟ್ಟು ವಿಭಾಗ ಮಾಡಲಾಗುತ್ತದೆ. ಅದೇ ರೀತಿ ಈ ಒಂದು ಸುಂಕ ವಿಧಿಸುವ ಆಧಾರದ ಮೇಲೆ ನಿರ್ದಿಷ್ಟ ಸುಂಕ, ಬೆಲೆ ಆಧಾರಿತ ಸುಂಕ, ಸಂಯುಕ್ತ ಸುಂಕಗಳು, ಹಾಗೆಯೇ ಚರ ಪ್ರಮಾಣ ಸುಂಕ ಅಂತ ಅಂದ್ಬಿಟ್ಟು ವಿಭಾಗಿಸಲಾಗಿದೆ. ಬೇರೆ ಬೇರೆ ದೇಶಗಳಿಗೆ ಸುಂಕ ನಿರ್ಧರಿಸುವ ಆಧಾರದ ಮೇಲೆ ಏಕದರ ಸುಂಕ, ದ್ವಿದರ ಸುಂಕ ಮತ್ತು ಬಹುಮುಖ ದರ ಸುಂಕ ಅಂತ ಅಂದ್ಬಿಟ್ಟು ವಿಭಾಗ ಮಾಡಲಾಗಿದೆ. ಅದೇ ರೀತಿ ಪ್ರತೀಕಾರ ತೀರಿಸಿಕೊಳ್ಳುವ ಆಧಾರದ ಮೇಲೆ ಪ್ರತೀಕಾರದ ಸುಂಕಗಳು ಮತ್ತು ಸರಿಗಟ್ಟುವ ವಿರೋಧಿ ಸುಂಕಗಳು ಅಂತ ಅಂದ್ಬಿಟ್ಟು ವಿಭಾಗ ಮಾಡಲಾಗಿದೆ. ಸೊ ಇವಿಷ್ಟು ಸುಂಕ ಮತ್ತು ಸುಂಕದ ಪ್ರಕಾರಗಳು. ವಂದನೆಗಳು.